ಒಂದು ಚಿಕ್ಕ ಹಳ್ಳಿಯಲ್ಲಿ ಜನಿಸಿದ ಸವಿತಾ ಸಾಮಾನ್ಯ ಕುಟುಂಬದ ಮಹಿಳೆ. ಬಾಲ್ಯದಿಂದಲೇ ಬಡತನ, ಕಷ್ಟಗಳು, ಸವಾಲುಗಳು ಅವಳ ಬದುಕಿನ ಭಾಗವಾಗಿದ್ದವು. ಆದರೂ ಅವಳು ಯಾವತ್ತೂ ನಗು ಕಳೆದುಕೊಳ್ಳಲಿಲ್ಲ. ಜೀವನದ ಮೇಲೆ ಅಪಾರ ನಂಬಿಕೆ ಇತ್ತು. ಮದುವೆಯಾದ ನಂತರ ಅವಳ ಜೀವನ ಸುಂದರವಾಗಿ ಸಾಗತೊಡಗಿತು. ಒಂದು ಮುದ್ದಾದ ಮಗುವಿಗೂ ಜನ್ಮ ನೀಡಿದಳು. ಕುಟುಂಬದ ಸಂತೋಷ ಹೆಚ್ಚುತ್ತಿತ್ತು. ಆದರೆ ವಿಧಿಯಾಟ ಬೇರೆನೇ ಆಗಿತ್ತು. ಒಂದು ದಿನ ಸಂಭವಿಸಿದ ಭೀಕರ ಅಪಘಾತ ಅವಳ ಬದುಕನ್ನೇ ಬದಲಿಸಿಬಿಟ್ಟಿತು. ಅಪಘಾತದ ಪರಿಣಾಮವಾಗಿ ಅವಳ ಕಾಲುಗಳು ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವುದನ್ನು ನಿಲ್ಲಿಸಿದವು. ವೈದ್ಯರು ಹೇಳಿದರು, ನೀವು ಮತ್ತೆ ನಡೆಯುವುದು ತುಂಬ ಕಷ್ಟ ಎಂದರು. ಆ ಮಾತು ಅವಳ ಹೃದಯಕ್ಕೆ ದೊಡ್ಡ ಹೊಡೆತವಾಗಿತ್ತು. ಕೆಲವು ದಿನಗಳು ಅವಳು ಕಣ್ಣೀರು ಸುರಿಸಿದಳು. ಇನ್ನು ನನ್ನ ಜೀವನ ಮುಗಿದಂತೆಯೇ ಎಂದುಕೊಂಡಳು. ಆದರೆ ಒಂದು ದಿನ ತನ್ನ ಮಡಿಲಲ್ಲಿ ಮಲಗಿದ್ದ ಮಗುವಿನ ಮುಖ ನೋಡಿದಳು. ಆ ಮಗು ತನ್ನ ತಾಯಿಯನ್ನೇ ತನ್ನ ಪ್ರಪಂಚವೆಂದು ನಂಬಿ ಮುದ್ದಾಗಿ ನಗುತ್ತಿತ್ತು. ಆ ಕ್ಷಣ ಅವಳ ಮನಸ್ಸಿನಲ್ಲಿ ಹೊಸ ಬೆಳಕು ಮೂಡಿತು. ನನ್ನ ಕಾಲುಗಳು ಕೆಲಸ ಮಾಡದಿದ್ದರೂ ನನ್ನ ಮನಸ್ಸು ಇನ್ನೂ ಜೀವಂತವಾಗಿದೆ. ನನ್ನ ಮಗುವಿಗಾಗಿ ನಾನು ಮತ್ತೆ ಎದ್ದು ನಿಲ್ಲಬೇಕು ಎಂದುಕೊಂಡಳು. ಅವಳು ವೀಲ್ಚೇರನ್ನು ತನ್ನ ದುರ್ಬಲತೆಯಾಗಿ ನೋಡಲಿಲ್ಲ. ಅದನ್ನೇ ತನ್ನ ಶಕ್ತಿಯ ಸಾಧನವಾಗಿಸಿಕೊಂಡಳು. ಪ್ರತಿದಿನ ಹೊಸದನ್ನು ಕಲಿಯತೊಡಗಿದಳು. ಹೊಲಿಗೆ, ಕರಕುಶಲ ವಸ್ತುಗಳ ತಯಾರಿ, ಆನ್ಲೈನ್ ಮೂಲಕ ಸಣ್ಣ ವ್ಯಾಪಾರ, ಹೀಗೆ ಅನೇಕ ಕೆಲಸಗಳಲ್ಲಿ ತೊಡಗಿಕೊಂಡಳು. ಆರಂಭದಲ್ಲಿ ಜನರು ಅವಳನ್ನು ಕರುಣೆಯಿಂದ ನೋಡುತ್ತಿದ್ದರು. ಕೆಲವರು ಇವಳಿಂದ ಏನು ಸಾಧ್ಯ ಎಂದು ಪ್ರಶ್ನಿಸುತ್ತಿದ್ದರು. ಆದರೆ ಸವಿತಾ ಉತ್ತರ ನೀಡಿದ್ದು ಮಾತಿನಿಂದಲ್ಲ, ಸಾಧನೆಯಿಂದ. ಅವಳು ತಯಾರಿಸಿದ ವಸ್ತುಗಳು ಮಾರುಕಟ್ಟೆಯಲ್ಲಿ ಜನಪ್ರಿಯವಾದವು. ನಿಧಾನವಾಗಿ ಅವಳ ಆದಾಯ ಹೆಚ್ಚಿತು. ಅನೇಕ ಮಹಿಳೆಯರಿಗೆ ಉದ್ಯೋಗ ಕಲ್ಪಿಸಿದಳು. ವೀಲ್ಚೇರ್ನಲ್ಲಿ ಕುಳಿತಿದ್ದ ಮಹಿಳೆ ಒಂದು ಸಣ್ಣ ಉದ್ಯಮದ ಮಾಲೀಕಳಾದಳು. ಅಷ್ಟೇ ಅಲ್ಲ, ತನ್ನಂತಹ ಅಂಗವೈಕಲ್ಯ ಹೊಂದಿದ ಮಹಿಳೆಯರಿಗೆ ಪ್ರೇರಣೆ ನೀಡಲು ಆರಂಭಿಸಿದಳು. ಶಾಲೆಗಳು, ಕಾಲೇಜುಗಳು, ಸಂಘಟನೆಗಳಲ್ಲಿ ಭಾಷಣ ಮಾಡುತ್ತಿದ್ದಳು. ಒಮ್ಮೆ ವಿದ್ಯಾರ್ಥಿಯೊಬ್ಬ ಕೇಳಿದ, ಅಕ್ಕ, ನಿಮಗೆ ಜೀವನದಲ್ಲಿ ದೊಡ್ಡ ಪಾಠ ಏನು ಎಂದು. ಸವಿತಾ ನಗುತ್ತಾ ಹೇಳಿದಳು, ದೇಹ ಸೋತರೆ ಜೀವನ ಸೋಲುವುದಿಲ್ಲ, ಮನಸ್ಸು ಸೋತರೆ ಮಾತ್ರ ಜೀವನ ಸೋಲುತ್ತದೆ ಎಂದಳು. ಆ ಮಾತು ಕೇಳಿ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಇಂದು ಸವಿತಾ ಸಾವಿರಾರು ಮಹಿಳೆಯರಿಗೆ ಸ್ಫೂರ್ತಿ. ಅವಳು ಸಾಬೀತುಪಡಿಸಿದ ಸತ್ಯ ಒಂದೇ: ಅಂಗವೈಕಲ್ಯ ದೇಹದಲ್ಲಿರಬಹುದು, ಆದರೆ ಕನಸುಗಳಿಗೆ ಯಾವತ್ತೂ ವೈಕಲ್ಯ ಇರುವುದಿಲ್ಲ ಎಂದಳು. ವೀಲ್ಚೇರ್ನಲ್ಲಿ ಕುಳಿತಿದ್ದರೂ ಅವಳು ತನ್ನ ಮಗುವಿಗೆ ಶಕ್ತಿಯ ತಾಯಿ, ಸಮಾಜಕ್ಕೆ ಮಾದರಿ, ಅನೇಕ ಹೃದಯಗಳಿಗೆ ಪ್ರೇರಣೆಯ ದೀಪವಾಗಿದ್ದಾಳೆ. ಸವಿತಾಳ ಸಾಧನೆಯ ಸುದ್ದಿ ನಿಧಾನವಾಗಿ ಹಳ್ಳಿಯಿಂದ ಜಿಲ್ಲೆಗೆ, ಜಿಲ್ಲೆಯಿಂದ ರಾಜ್ಯಾದ್ಯಂತ ಹರಡತೊಡಗಿತು. ಒಮ್ಮೆ ಕರುಣೆಯಿಂದ ನೋಡುತ್ತಿದ್ದ ಜನರು ಈಗ ಗೌರವದಿಂದ ನೋಡಲು ಆರಂಭಿಸಿದರು. ಒಂದು ದಿನ ಜಿಲ್ಲೆಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಅವಳಿಗೆ ಆಹ್ವಾನ ಬಂತು. ಅಂಗವೈಕಲ್ಯ ಹೊಂದಿರುವ ಮಹಿಳೆಯರ ಸಬಲೀಕರಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಲು ಅವಕಾಶ ಸಿಕ್ಕಿತು. ವೇದಿಕೆಯ ಮೇಲೆ ವೀಲ್ಚೇರ್ನಲ್ಲಿ ಕುಳಿತಿದ್ದ ಸವಿತಾಳನ್ನು ನೋಡಿ ಹಲವರು ಆಶ್ಚರ್ಯಪಟ್ಟರು. ಆದರೆ ಅವಳು ಮಾತನಾಡಲು ಆರಂಭಿಸಿದ ಕ್ಷಣದಿಂದಲೇ ಸಭಾಂಗಣ ಮೌನಗೊಂಡಿತು. ತನ್ನ ಜೀವನದಲ್ಲಿ ಕತ್ತಲೆ ಬಂದಿತ್ತು, ಆದರೆ ನಾನು ಕತ್ತಲೆಯನ್ನು ದೂಷಿಸಲಿಲ್ಲ. ಒಂದು ಸಣ್ಣ ದೀಪ ಹಚ್ಚಿದೆ, ಆ ದೀಪವೇ ನನ್ನ ಬದುಕನ್ನು ಬೆಳಗಿಸಿತು ಎಂದಳು. ಅವಳ ಮಾತುಗಳು ನೂರಾರು ಮಹಿಳೆಯರ ಕಣ್ಣಲ್ಲಿ ಹೊಸ ಕನಸುಗಳನ್ನು ಮೂಡಿಸಿದವು. ಕಾರ್ಯಕ್ರಮದ ನಂತರ ಯುವತಿಯೊಬ್ಬಳು ಅವಳ ಬಳಿ ಬಂದು ಕಣ್ಣೀರಿನಿಂದ ಹೇಳಿದಳು, ಅಕ್ಕ, ನಾನು ಕೂಡ ಅಪಘಾತದಲ್ಲಿ ಒಂದು ಕಾಲು ಕಳೆದುಕೊಂಡಿದ್ದೇನೆ. ಬದುಕಬೇಕೆಂಬ ಆಸೆಯೇ ಇರಲಿಲ್ಲ. ಆದರೆ ನಿಮ್ಮ ಮಾತು ಕೇಳಿದ ಮೇಲೆ ನಾನು ಮತ್ತೆ ಕನಸು ಕಾಣಲು ಶುರು ಮಾಡಿದ್ದೇನೆ ಎಂದಳು. ಆ ಮಾತು ಕೇಳಿದ ಸವಿತಾಳ ಕಣ್ಣುಗಳಲ್ಲೂ ನೀರು ತುಂಬಿತು. ನಾನು ಗೆದ್ದಿದ್ದರೆ ನೀನು ಕೂಡ ಗೆಲ್ಲಬಹುದು ಎಂದು ಅವಳು ಆಕೆಯ ಕೈ ಹಿಡಿದು ಧೈರ್ಯ ತುಂಬಿದಳು. ಕೆಲವು ವರ್ಷಗಳ ನಂತರ ಸವಿತಾ ತನ್ನದೇ ಆದ ಒಂದು ತರಬೇತಿ ಕೇಂದ್ರವನ್ನು ಆರಂಭಿಸಿದಳು. ಅಲ್ಲಿ ಅಂಗವೈಕಲ್ಯ ಹೊಂದಿದ ಮಹಿಳೆಯರಿಗೆ ಹೊಲಿಗೆ, ಕಂಪ್ಯೂಟರ್, ಕರಕುಶಲ ವಸ್ತುಗಳ ತಯಾರಿ ಮತ್ತು ಸಣ್ಣ ಉದ್ಯಮ ನಡೆಸುವ ತರಬೇತಿಗಳನ್ನು ಉಚಿತವಾಗಿ ನೀಡಲಾಗುತ್ತಿತ್ತು. ಮೊದಲ ವರ್ಷದಲ್ಲಿ 15 ಮಹಿಳೆಯರು ತರಬೇತಿ ಪಡೆದರು. ಎರಡನೇ ವರ್ಷಕ್ಕೆ ಆ ಸಂಖ್ಯೆ 100 ದಾಟಿತು. 5 ವರ್ಷಗಳಲ್ಲಿ 1000ಕ್ಕೂ ಹೆಚ್ಚು ಮಹಿಳೆಯರು ಸ್ವಾವಲಂಬಿಗಳಾದರು. ಒಮ್ಮೆ ಅವಳ ಮಗ ಶಾಲೆಯಲ್ಲಿ ತನ್ನ ಜೀವನದ ಹೀರೋ ಎಂಬ ವಿಷಯದ ಮೇಲೆ ಭಾಷಣ ಮಾಡಬೇಕಾಯಿತು. ಎಲ್ಲರೂ ಸಿನಿಮಾ ನಟರು, ಕ್ರಿಕೆಟಿಗರು ಅಥವಾ ವಿಜ್ಞಾನಿಗಳ ಬಗ್ಗೆ ಮಾತನಾಡಿದಾಗ ಅವನ ಸರದಿ ಬಂತು. ಅವನು ವೇದಿಕೆಗೆ ಹೋಗಿ ಹೇಳಿದನು, ನನ್ನ ಹೀರೋ ನನ್ನ ತಾಯಿ. ಅವರು ನಡೆಯಲು ಸಾಧ್ಯವಿಲ್ಲ, ಆದರೆ ಸಾವಿರಾರು ಜನರನ್ನು ಮುಂದೆ ನಡೆಯಲು ಪ್ರೇರೇಪಿಸುತ್ತಾರೆ ಎಂದನು. ಆ ಮಾತು ಕೇಳಿ ಸಭಾಂಗಣವೇ ಚಪ್ಪಾಳೆಯಿಂದ ಮೊಳಗಿತು. ಸವಿತಾ ಪ್ರೇಕ್ಷಕರ ನಡುವೆ ಕುಳಿತಿದ್ದಳು. ಅವಳ ಕಣ್ಣುಗಳಲ್ಲಿ ಸಂತೋಷದ ಕಣ್ಣೀರು ಹರಿಯಿತು. ಆ ಕ್ಷಣದಲ್ಲಿ ಅವಳಿಗೆ ಅರಿವಾಯಿತು, ತಾನು ಕೇವಲ ತನ್ನ ಜೀವನವನ್ನಲ್ಲ,
ಅನೇಕ ಜನರ ಭವಿಷ್ಯವನ್ನು ಬದಲಾಯಿಸಿದ್ದಾಳೆ ಎಂದು. ಅವಳ ಸೇವೆಯನ್ನು ಗುರುತಿಸಿ ರಾಜ್ಯ ಸರ್ಕಾರದಿಂದ ವಿಶಿಷ್ಟ ಮಹಿಳಾ ಸಾಧಕಿ ಪ್ರಶಸ್ತಿ ನೀಡಲಾಯಿತು. ಪ್ರಶಸ್ತಿ ಸ್ವೀಕರಿಸುವಾಗ ಅವಳು ಹೇಳಿದ ಮಾತುಗಳು ಎಲ್ಲರ ಮನಮುಟ್ಟಿದವು. ಆ ಪ್ರಶಸ್ತಿ ನನ್ನದಷ್ಟೇ ಅಲ್ಲ, ಜೀವನದೊಂದಿಗೆ ಹೋರಾಡುತ್ತಿರುವ ಪ್ರತಿಯೊಬ್ಬ ಮಹಿಳೆಯದು, ಸೋಲಿನ ಅಂಚಿನಲ್ಲಿ ನಿಂತು ಮತ್ತೆ ಎದ್ದು ನಿಲ್ಲುವ ಪ್ರತಿಯೊಬ್ಬ ಯೋಧನದು ಎಂದಳು. ಆ ದಿನ ಸಾವಿರಾರು ಜನರು ಎದ್ದು ನಿಂತು ಅವಳಿಗೆ ಗೌರವ ಸಲ್ಲಿಸಿದರು. ಸವಿತಾಳ ಕತೆ ನಮಗೂ ಒಂದು ದೊಡ್ಡ ಸತ್ಯವನ್ನು ಹೇಳುತ್ತದೆ. ದೇಹದ ಶಕ್ತಿ ಮನುಷ್ಯನನ್ನು ಮುಂದೆ ಕರೆದೊಯ್ಯಬಹುದು, ಆದರೆ ಮನಸ್ಸಿನ ಶಕ್ತಿ ಇತಿಹಾಸವನ್ನು ಸೃಷ್ಟಿಸುತ್ತದೆ ಎಂದು. ವೀಲ್ಚೇರ್ನಲ್ಲಿ ಕುಳಿತಿದ್ದ ಆ ತಾಯಿ ಇಂದು ಲಕ್ಷಾಂತರ ಜನರ ಹೃದಯದಲ್ಲಿ ಆಶಯ ಪ್ರತಿಮೆಯಾಗಿದ್ದಾಳೆ. ಸ್ನೇಹಿತರೆ, ಈ ಕತೆ ನಿಮಗಿಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನಷ್ಟು ಮನಮುಟ್ಟುವ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.